SSLC ಎಕ್ಸಾಮ್ 2 ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವು ತುಂಬ ಜನ ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಆದರೆ ಮಾಡಿದ್ದೀರಾ. ರಿಸಲ್ಟ್ ಆದರೆ ಯಾವಾಗ ಬರುತ್ತೆ ಫಿಕ್ಸ್ ಡೇಟ್ ಹೇಳಿ. ಮತ್ತು ನಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬ ಡೌಟ್ ಇವೆ. ಸೊ ಅವನ್ನೆಲ್ಲ ಕ್ವಶನ್ ಮಾಡಿಬಿಟ್ಟು ಆದರೆ ಕೇಳಿದ್ದೀರಾ. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ಆದರೆ ಹೇಳಿದ್ದೆ ನೀವು ಕಮೆಂಟ್ ಮಾಡಿ ಅಂತ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಯಾವಾಗ ಬರಬಹುದು ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟನ್ನು ಆದರೆ ಹೇಳ್ತೀನಿ. ಮತ್ತು ನಿಮಗೆ ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಆದರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ವಿಡಿಯೋನ ಕೊನೆಯವರೆಗೆ ನೋಡಲೇಬೇಕು. ಯಾರೆಲ್ಲ SSLC ಎಕ್ಸಾಮ್ 2 ಬರೆದಿದ್ದೀರಾ ಸೊ ಅವರೆಲ್ಲ ಕೊನೆಯವರೆಗೆ ನೋಡಲೇಬೇಕು. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು ಮತ್ತು ನೀವು ಫಸ್ಟ್ ಪಿ ಯು ಸಿ ಹೋದ್ಮೇಲೆ ಅಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ PDF ಫೈಲ್ಗಳು ಫ್ರೀಯಾಗಿ ಸಿಗ್ತಾ ಇರ್ತವೆ. ಸೊ ಆದ್ದರಿಂದ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತಪ್ಪದೆ ಕೆಳಗೆ ಕಾಣುವ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಯಾಕಂದರೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಆದರೆ ಶೇರ್ ಆಗ್ತದೆ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ಅವರು ರಿಸಲ್ಟ್ ಟೆನ್ಷನಲ್ಲಿರ್ತಾರೆ. ಸೊ ತಪ್ಪದೇ ಆದರೆ ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ನೀವೀಗ ರಿಸಲ್ಟ್ಗಾದರೆ ವೇಟ್ ಮಾಡ್ತಾಯಿದ್ದೀರಾ. ನೋಡಿ, ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಇವತ್ತು ಸಂಡೇ ರವಿವಾರ. ಇವತ್ತು ರಿಸಲ್ಟ್ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಇವತ್ತು ರಿಸಲ್ಟ್ ಬರ್ತದೆ ಅಂತ, ನಿಜಾನ ಅಂತ. ಸೊ ಖಂಡಿತ ಇವತ್ತು ಯಾವುದೇ ರೀತಿ ರಿಸಲ್ಟ್ ಆದರೆ ಬರೋದಿಲ್ಲ. ಮತ್ತು ಯಾವಾಗ ರಿಸಲ್ಟ್ ಬರೋದಂತ ನೀವು ಕೇಳಿದರೆ ಇನ್ ಕೇಸ್ ಸೋಮವಾರ ರಿಸಲ್ಟ್ ಬರೋ ಸಾಧ್ಯತೆ ಇದ್ದರೆ ತುಂಬ ಇದೆ. ನಾಳೆ ಏನಾದರೂ ರಿಸಲ್ಟ್ ಬರ್ತದೆ ಅಂತ ಇಟ್ಕೊಳ್ಳಿ, ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ನಿಮಗೆ ನೋಟಿಸ್ ಆದರೆ ರಿಲೀಸ್ ಮಾಡ್ತಾರೆ. ಅಂದರೆ 8ನೇ ತಾರೀಕು ಸೋಮವಾರ. ಸೊ ಇವತ್ತು 7. ಸೊ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಕರ್ನಾಟಕ ಅಸೆಸ್ಮೆಂಟ್ ಬೋರ್ಡಿಂದ ನಿಮಗೆ ನೋಟಿಸ್ ಒಂದು ರಿಲೀಸ್ ಮಾಡ್ತಾರೆ. ಅಲ್ಲಿ ಅವರು ಎಲ್ಲ ಹೇಳಿರ್ತಾರೆ. ಸೊ ಯಾವ ಸಮಯಕ್ಕೆ ರಿಸಲ್ಟ್ ಬರ್ತದೆ ಅಂತ. ಫಾರ್ ಎಕ್ಸಾಂಪಲು ಎಲ್ಲ ವಿದ್ಯಾರ್ಥಿಗಳಿಗೆ 10:30 ಅಥವಾ 11:15ಕ್ಕೆ ಆದರೆ ರಿಸಲ್ಟ್ ಆದರೆ ಬರ್ತದೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕು. ಇವತ್ತು ಏನಾದರೂ ಮಧ್ಯಾಹ್ನ ಅಥವಾ ಸಂಜೆ ನೋಟಿಸ್ ಬಂದರೆ ಖಂಡಿತ ನಿಮಗೆ ನಾಳೆ ರಿಸಲ್ಟ್ ಆದರೆ ಬರ್ತದೆ. ಇನ್ ಕೇಸ್ ಏನಾದರೂ ನೋಟಿಸ್ ಬರಲಿಲ್ಲ ಅಂದರೆ ನಾಳೆ ನಿಮಗೆ ರಿಸಲ್ಟ್ ಆದರೆ ಬರೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ವೇಟ್ ಮಾಡಿ. ಏನಾದರೂ ನೋಟಿಸ್ ಬಂದರೆ ಖಂಡಿತ ವಿಡಿಯೋ ಮಾಡಿದರೆ ಹೇಳ್ತೀನಿ. ಮತ್ತು ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ಗೆ ಕ್ವಶನ್ ಆದರೆ ಕೇಳ್ತಾಯಿದ್ರು. ನಿಮಗೆ ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲು ಒಬ್ಬ ಸ್ಟೂಡೆಂಟು 5 ಸಬ್ಜೆಕ್ಟ್ ಪಾಸ್ ಆಗಿರ್ತಾನೆ, 1 ಸಬ್ಜೆಕ್ಟ್ ಫೇಲ್ ಆಗಿರ್ತಾನೆ. ಸೊ ಆ ಒಂದು ಸಬ್ಜೆಕ್ಟ್ನಲ್ಲಿ 4 ಅಥವಾ 5 ಮಾರ್ಕ್ಸು ಹಾಕಿ ಪಾಸ್ ಮಾಡೋ ಚಾನ್ಸಸ್ ಆದರೆ ತುಂಬ ಇರ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಆದರೆ ಪಾಸ್ ಆಗೋ ಚಾನ್ಸಸ್ ಆದರೆ ತುಂಬ ಇರ್ತದೆ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೋಕ್ಕೆ ಹೋಗ್ಬಿಡಿ. ಖಂಡಿತ ನೀವೆಲ್ಲರೂ ಪಾಸ್ ಆಗ್ತೀರಾ. ಇನ್ ಕೇಸ್ ಏನಾದರೂ ಫೇಲ್ ಆದರೂ ಕೂಡ ಎಕ್ಸಾಮ್ 3 ಬರೆದು ಪಾಸ್ ಆಗ್ಬೋದು. ಸೊ ಯಾರು ಕೂಡ ವರಿ ಮಾಡ್ಕೋಕ್ಕೆ ಹೋಗಬೇಡಿ, ಟೆನ್ಷನ್ ಮಾಡ್ಕೋಕ್ಕೆ ಹೋಗಬೇಡಿ. ಸೊ ಪದೇ ಅದನ್ನೇ ಹೇಳ್ತಾ ಇರ್ತೀನಿ. ಮತ್ತು ಇನ್ನು ಇವತ್ತು ಅಂತೂ ರವಿವಾರ ಅಂತೂ ರಿಸಲ್ಟ್ ಬರೋದಿಲ್ಲ. ಬಂದರೆ ನಾಳೆ ರಿಸಲ್ಟ್ ಬರ್ತದೆ. ಏನಾದರೂ ನಾಳೆ ರಿಸಲ್ಟ್ ಬರ್ತದೆ ಅಂದರೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗ್ತದೆ. ಆವಾಗ ನಾನು ವಿಡಿಯೋ ಮಾಡಿ ಅದು ಹೇಳ್ತೀನಿ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೋಕ್ಕೆ ಹೋಗಬೇಡಿ, ಖಂಡಿತ ವಿಡಿಯೋ ಮಾಡ್ತೀನಿ. ಮತ್ತು ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಸೊ ಎಕ್ಸಾಮ್ ಬಗ್ಗೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.